Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾರ್ಕೆಟ್. ಇವತ್ತು ದಿವಸ ನಾನು ನಿಮ್ಮ ಮುಂದೆ ತಂದಿರುವಂಥ ವಿಚಾರ ಮೇ 2017 ಕ್ವಶನ್ ಪೇಪರ್ನಲ್ಲಿ ಫೈರ್ ಕ್ಲೈಮ್ಸ್ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ ಸೆಕ್ಷನ್ ಬಿಗೆ ಅನ್ನೋದನ್ನು ಇವತ್ತಿನ ದಿವಸ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಸೆಕ್ಷನ್ ಎನಲ್ಲಿ ಕೇಳಿರುವಂಥ ಪ್ರಶ್ನೆ, ಹೌ ಡು ಯು ಟ್ರೀಟ್ ಸಾಲ್ವೇಜ್ಡ್ ಗೂಡ್ಸ್ ಇನ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ಸ್ ಅಂತ ಹೇಳ್ತೇನೆ. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ನಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ಫಸ್ಟ್ ಪಾರ್ಟ್ನಲ್ಲೇ ಡಿಸ್ಕಸ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಸೆಕ್ಷನ್ ಬಿನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ. ಸೆಕ್ಷನ್ ಬಿ, ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ ಆಫ್ ಅನ್ ಎಂಟರ್ಪ್ರೈಸ್ ಆನ್ 30/9/16, 31st March 15. ಹಾಗಾದರೆ ಏಪ್ರಿಲ್ ಟು ಮಾರ್ಚ್ ಅಕೌಂಟಿಂಗ್ ಇರುತ್ತೆ. ಸೊ ಸ್ಟಾಕ್ ಆಫ್ ದ ವ್ಯಾಲ್ಯೂ ₹50,000 ಸಾಲ್ವೇಜ್ಡ್ ಅಂತೆ. ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಈ ಪ್ರಾಬ್ಲಮಲ್ಲಿ 31st March 15 ಕೊಟ್ಟಿದ್ದಾನೆ ಅಂತಂದರೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಫಸ್ಟ್ ಏಪ್ರಿಲ್ 15 ಕೊಟ್ಟಿದ್ದಾನೆ ಅಂತಿದೆ. ಫಸ್ಟ್ ಏಪ್ರಿಲ್ 15 ಕೊಟ್ಟಿದ್ದಾನೆ ಅಂದರೆ ಎರಡು ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಒಂದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್, ಇನ್ನೊಂದು ಹಿಂದಿನ ವರ್ಷದ ಟ್ರೇಡಿಂಗ್ ಅಕೌಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎರಡನ್ನೂ ಕೂಡ ಬ್ಲೂ ಪ್ರಿಂಟ್ ತಗೊಂಡು ಪೋಸ್ಟ್ ಮಾಡ್ತಾ ಹೋಗ್ತಾ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಹೋಗೋಣ ಸೊಲ್ಯೂಷನ್ಗೆ. ಮೊದಲು ಇನ್ಫಾರ್ಮೇಷನ್ನ ಬರೆದು ಬಿಡೋಣ. 30/9/16 ಆಗಿರುವಂತಹದ್ದು ಬೆಂಕಿ ಬಿದ್ದಿರೋದು ಇನ್ಫಾರ್ಮೇಷನ್ ಬರೆದಿದ್ದೆ. ಆದರೆ ಬೆಂಕಿ ಬಿದ್ದಿರೋದು 30/9/16, ಎಂಡಿಂಗ್ ಡೇಟ್, ಸ್ಟಾರ್ಟ್ ಆಗೋ ಡೇಟ್ 1st April 16. ದೆನ್ ಪ್ರೀವಿಯಸ್ ಇಯರ್ ಡೇಟ್ ಬಂದು 1st April 15 ಟು 31st March 16. 1st April 15 ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ನ ಓಪನಿಂಗ್ ಸ್ಟಾಕ್, 31st March 16 ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್. ಅದೇನೇ ಏನಾಗಿರುತ್ತೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ಗೆ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. 30/9/16 ಸ್ಟಾಕ್ ಎಷ್ಟಿದೆಯೋ ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದನ್ನೇ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸೊ ಪ್ರಾಬ್ಲಮ್ನ ಒಂದೊಂದೇ ನೋಡ್ಕೊಂಡು ಹೋಗೋಣ. 31st March 2015 ಸ್ಟಾಕ್ ಇದ್ದಿದ್ದು 1,30,000 ಅಂತೆ. ಸೊ ಡೇಟಾ ಫಿಲ್ ಮಾಡ್ಕೊಳ್ಳೋಣ. ಈ ಪ್ರಾಬ್ಲಮಲ್ಲಿ ವೇಜಸ್ ಏನು ಕೊಟ್ಟಿಲ್ಲ, ಸೆಕ್ಷನ್ ಬಿ ಪ್ರಾಬ್ಲಮ್ ಆಗಿರೋದ್ರಿಂದ. ಟು ಓಪನಿಂಗ್ ಸ್ಟಾಕ್, ಬೈ ಸೇಲ್ಸ್, ಟು ಪರ್ಚೇಸಸ್, ಟು ಗ್ರಾಸ್ ಪ್ರಾಫಿಟ್. ಇಲ್ಲಿ ಬೈ ಕ್ಲೋಸಿಂಗ್ ಸ್ಟಾಕ್. ಅದೇ ರೀತಿ ಇಲ್ಲಿ ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಟು ಗ್ರಾಸ್ ಪ್ರಾಫಿಟ್, ಬೈ ಸೇಲ್ಸ್, ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಪ್ರಾಬ್ಲಮ್ನಲ್ಲಿ ನೀವು ಗಮನಿಸ್ತಾ ಹೋಗ್ತಾ ಇರಬೇಕಾಗಿರುತ್ತೆ. 31st March 15 ಇರುವಂಥ ಸ್ಟಾಕ್ 31st March 15 ಅಂತಂದರೆ 1/4/15 ಏನು 1/4/15 ನ ಹಿಂದಿನ ಡೇಟೆ ಅಂದರೆ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್. ಈ ವರ್ಷಕ್ಕೆ ಏನಾಗಿರುತ್ತೆ ಸ್ಟೂಡೆಂಟ್ಸ್ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಓಪನಿಂಗ್ ಸ್ಟಾಕ್ ಎಷ್ಟಂತೆ 1,30,000. ಫೈನ್, ಸುಮ್ಮನೆ ಪೋಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋಣ. ದೆನ್ ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ ಇನ್ ಡೇಟ್ 31st March 2016. ಹಾಗಾದರೆ ಪರ್ಚೇಸಸ್ 2015 ಇಸ್ವಿ ಎಲ್ಲಿರುವಂತಹದ್ದು 3,50,000. ದೆನ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಇನ್ ಡೇಟ್ 31st March 15 5 lakh ಅಂತೆ. ಹಾಗಾದರೆ 5 lakh ಇರುವಂತಹದ್ದು ಎಲ್ಲಿ ತಗೊಂತೀರ ಸ್ಟೂಡೆಂಟ್ಸ್ 15 ಸೇಲ್ಸ್ 5 lakh. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಪ್ರಾಬ್ಲಮಲ್ಲಿ ಒಂದು ಮಿಸ್ಟೇಕ್ ಆಗಿದೆ.
ಇಲ್ಲಿ ಏನಾಗಿರ್ಬೇಕಾಯಿತು 31st March 16 ಆಗಿರಬೇಕಾಯಿತು 16. ಸೊ ಎಷ್ಟಂದ್ರೆ 3,50,000 ಆಯಿತು. ಸೇಲ್ಸ್ ಡ್ಯೂರಿಂಗ್ ದ ಇಯರ್ 31st March 16 5 lakh ಅಂತೆ. ಸೊ 5 lakh ತಗೊಂಡಿದ್ದಾಗಿದೆ. ನೆಕ್ಸ್ಟ್ ಪರ್ಚೇಸಸ್ ಫ್ರಮ್ 1/4/16 to 30/9/16 ಅಂತೆ. ಹಾಗಾದರೆ 1/4/16 ಅಂದರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಆಗಿರುತ್ತೆ. 1,20,000. ಓಕೆ ಫೈನ್. ದೆನ್ ಸೇಲ್ಸ್ ಎಷ್ಟಂತೆ 1,80,000 ಅಂತೆ. ಸೇಲ್ಸ್ 1,80,000. ದೆನ್ ಸ್ಟಾಕ್ ಆನ್ 31st March 16 1,70,000 ಅಂತೆ. ಹಾಗಾದರೆ ಸ್ಟಾಕ್ ಆನ್ 31st March 16 ಅಂತಂದರೆ ಟ್ರೇಡಿಂಗ್ ಅಕೌಂಟ್ನ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ 31st March 16. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಹೇಳಿದ್ರೆ ಒಂದು ಸೆಕೆಂಡ್ ನೋಡೋಣ. ಎಷ್ಟು ಸ್ಟಾಕ್ ಆನ್ 31st March 16 1,70,000. 1,70,000 ಇದೇ ನೆಕ್ಸ್ಟ್ ಇಯರ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್ ಓಪನಿಂಗ್ ಸ್ಟಾಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾನೆ? ಸ್ಟಾಕ್ ಆನ್ 31st March 15 ವಾಸ್ ಅಂಡರ್ ವ್ಯಾಲ್ಯೂಡ್ ಬೈ 20,000 where it was overvalued by rupees 10,000 on 31st March 16. ಹಾಗಾದರೆ ಓಪನಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆಗಿದೆಯಂತೆ. ಅಂಡರ್ ವ್ಯಾಲ್ಯೂ ಆಗಿದೆ ಅನ್ನೋ ಅರ್ಥ ಏನೋ ಕಡಿಮೆ ಆಗಿದೆ. ಕರೆಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಓಪನಿಂಗ್ ಸ್ಟಾಕ್ಗೆ ನಾವೇನು ಮಾಡಬೇಕಾಗಿರುತ್ತೆ 20,000ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಹಾಗಾದರೆ ನಾವಿಲ್ಲಿ ತಗೊಂಡಿರೋಂಥ ಇನ್ಫಾರ್ಮೇಶನ್ 1,30,000 ಇಲ್ಲಿ ಬರೋದಿಲ್ಲ. ಹಾಗಾದರೆ 1,30,000 ಪ್ಲಸ್ ಎಷ್ಟು 20,000 ಲ್ಯಾಕ್ಸ್ನಲ್ಲಿ ಬರೆದಿದ್ದೀನಿ. ನೀವು ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ 1,50,000 ಆಗಿರುತ್ತೆ ಸ್ಟೂಡೆಂಟ್ಸ್. ಮತ್ತೆ ಏನು ಹೇಳ್ತಾ ಇದ್ದೇನೆ? ಇಟ್ ವಾಸ್ ಓವರ್ ವ್ಯಾಲ್ಯೂಡ್ ಬೈ 10,000 ಅಂತಾನೆ. ಅಂದರೆ ಸ್ಟಾಕ್ ಆಲ್ರೆಡಿ ಏನಾಗ್ಬಿಟ್ಟಿದೆ 10,000 ಜಾಸ್ತಿ ಆಗಿಬಿಟ್ಟಿದೆಯಂತೆ 31st March ಇದ್ರದ್ದು. ಸೊ 10,000 ಜಾಸ್ತಿ ಆಗೋಗಿದೆ ಅಂದರೆ ಏನು ಮಾಡಬೇಕಾಗಿರುತ್ತೆ? ನೀವು ಕಡಿಮೆ ಮಾಡಬೇಕಾಗಿರುತ್ತೆ. ಅಂದರೆ ಎಷ್ಟು 10,000ನ ಕಡಿಮೆ ಮಾಡಿ 1,70,000 ಮೈನಸ್ 10,000 ಅಂದರೆ ಬರುವಂತಹದ್ದು 1,60,000. 1,60,000 ಇದೇ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಆಗಿರುತ್ತೆ 1,60,000. ಓಕೆ, ದೆನ್ ಇನ್ನೇನಿದೆಯಂತೆ? ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಫೈರ್ ಕ್ಲೇಮ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದರೆ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು? ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಟೋಟಲ್ ಮಾಡೋಣ. ಟೋಟಲ್ ಮೊದಲು ಕ್ರೆಡಿಟ್ ಸೈಡಲ್ಲಿ ಮಾಡಬೇಕು. ಟ್ರೇಡಿಂಗ್ ಅಕೌಂಟಲ್ಲಿ ಕಾರ್ಡ್ ಏನಕ್ಕೆ ಅಂದರೆ ಗ್ರಾಸ್ ಪ್ರಾಫಿಟ್ ಕ್ರೆಡಿಟ್ ಬೇಕಾಗಿರುತ್ತೆ 6,60,000. 6,60,000 minus 1,50,000 minus 3,50,000 ಅಂದರೆ ಬರುವಂತಹದ್ದು 1,60,000. ಇದನ್ನೇನಂತ ಕರಿತೀರಾ? ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀರಾ. ಗ್ರಾಸ್ ಪ್ರಾಫಿಟ್ನ ಕಂಡುಹಿಡಿದ ನಂತರ ಜಿ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಜಿ ಪಿ ರೇಷಿಯೋ ಈಕ್ವಲ್ಸ್ ಜಿ ಪಿ ಡಿವೈಡ್ ಬೈ ಸೇಲ್ಸ್ ಇಂಟು 100. ಜಿ ಪಿ ಇರೋದು 1,60,000 ಡಿವೈಡ್ ಬೈ ಸೇಲ್ಸ್ ಇರೋದೆಷ್ಟು 5 lakh ಇಂಟು 100. ಹಾಗಾದರೆ 1,60,000 ಇಂಟು 100 ಡಿವೈಡ್ ಬೈ 5 lakh ಅಂದರೆ ಬರುವಂತಹದ್ದು 32%. ಹಾಗಾದರೆ 32% ಜಿ ಪಿ ರೇಷಿಯೋ ಬಂದ ನಂತರ ನಾವೇನು ಮಾಡಬೇಕಾಗಿರುತ್ತೆ? ಈ ಸೇಲ್ಸ್ ಮೇಲೆ, ಯಾವುದ್ರ ಮೇಲೆ? ಈ ಸೇಲ್ಸ್ನ ಮೇಲೆ ನಾವೇನು ಮಾಡಬೇಕಾಗಿರುತ್ತೆ? 1,80,000 ಇಂಟು 32%. ಹಾಗಾದರೆ 1,80,000 ಇಂಟು
32%. ಅಂದರೆ ಬರುವಂತಹದು 57,600. 57,600 ಟೋಟಲ್ ಹಾಕಿ. ಟೋಟಲ್ 57,600 ಪ್ಲಸ್ 1,20,000 ಪ್ಲಸ್ 1,60,000 ಅಂದರೆ ಬರುವಂತಹದು 3,37,600. 3,37,600 ಮೈನಸ್ 1,80,000 ಹಾಗಾದರೆ ಬರೋದು 1,57,600. ಇಷ್ಟಾಗಿರುತ್ತೆ ಸ್ಟೂಡೆಂಟ್ಸ್. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಬಂದ ನಂತರ ಮತ್ತೆ ನಾವು ಮಾಡಬೇಕಾಗಿರೋ ಕೆಲಸ ಏನು? ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ನ ಮಾಡಬೇಕು. ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ ಇದರಲ್ಲಿ ತಗೊಬೇಕಾಗಿರೋದು ಫಸ್ಟ್ ಏನು ನಾವು ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟು ಸಾವಿರ ಇರುವಂತಹದ್ದು? 1,57,600 ಲೆಸ್ ಸಾಲ್ವೇಜ್. ಸಾಲ್ವೇಜ್ ಅಮೌಂಟ್ ಎಷ್ಟು ಅಂತ ನೋಡೋಣ. ಸಾಲ್ವೇಜ್ ಸ್ಟಾರ್ಟಿಂಗ್ಗೆ ಕೊಟ್ಟಿದ್ದ ಅನ್ಸುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದೆ ನೋಡಿ. ಎಷ್ಟು ಸಾವಿರ ಅಂತ ಸಾಲ್ವೇಜ್ ಇರೋದು? 50,000 ಅಂತ. ಹಾಗಾದರೆ ಸಾಲ್ವೇಜ್ ಇರೋದು 50,000. 50,000. ಸೊ 1,07,600 ಅನ್ನೋದನ್ನೇ ಏನಂತ ಕರೀತಾರೆ ಸ್ಟೂಡೆಂಟ್ಸ್? ಫೈರ್ ಕ್ಲೈಮ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಕನ್ಕ್ಲೂಡ್ ಮಾಡೋದೇ ಆದರೆ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ಹಾಕಿದ್ವಿ, ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ಹಾಕಿದ್ವಿ, ಡೇಟ್ ಬರೆದ್ವಿ, ಸ್ಟಾಕು ಕ್ಲಿಯರೆನ್ಸ್ ತೊಗೊಂಡ್ವಿ, ಪರ್ಚೇಸು, ಸೇಲ್ಸು, GP, ವೇಜಸ್ ಕೊಟ್ಟಿದ್ರೆ ವೇಜಸ್ ತೊಗೊಬೇಕಾಗಿರುತ್ತೆ. ಇಷ್ಟೇ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಸೆಕ್ಷನ್ BRC ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.